ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ಮೀಡಿಯಾಗೆ ಸ್ವಾಗತ. ನಾನು ಮುನೀರ್ ಅವಟಗಿ. ಸಿಎಸ್ ನಾಡಗೌಡರಿಗೆ ಸಚಿವ ಸ್ಥಾನ ಸಿಗದೆ ಆಕ್ರೋಶ, ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ. ಹೌದು, ಮುದ್ದೇಬಿಹಾಳದಲ್ಲಿ ಶಾಸಕ ಸಿಎಸ್ ನಾಡಗೌಡರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸವೇಶ್ವರರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಚಿವ ಸ್ಥಾನ ವಿಚಾರವಾಗಿ ತಮ್ಮ ಅಸಮಾಧಾನ ಹೊರಹಾಕಿದರು. ಈ ವೇಳೆ ಮಾತನಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ, ಒಂದು ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನಾಡಗೌಡರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸಚಿವ ಸ್ಥಾನ ಕುರಿತು ಭರವಸೆ ನೀಡಿದ್ರು. ಆದರೆ ಆ ಭರವಸೆ ಈಡೇರದಿರುವುದು ಕಾರ್ಯಕರ್ತರಲ್ಲಿ ತೀವ್ರ ಬೇಸರಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಕಾರ್ಯಕರ್ತ ಸಚಿನ್ ಪಾಟೀಲ್ ಮಾತನಾಡಿ, ಸುಮಾರು 20 ವರ್ಷಗಳಿಂದ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದ ನಾಡಗೌಡರಿಗೆ ಸಚಿವ ಸ್ಥಾನ ನೀಡದಿರುವುದು ಅನ್ಯಾಯವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಜನರು ನಾಡಗೌಡರ ಮುಖ ನೋಡಿ ಮತ ಹಾಕಿದ್ದಾರೆ. ಕಾರ್ಯಕರ್ತರ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಫೀಕ್ ಶಿರೋಳ್ ಮಾತನಾಡಿ, ಡಿಕೆ ಶಿವಕುಮಾರ್ ಅವರು ನೀಡಿದ ಭರವಸೆ ಈಡೇರಿಲ್ಲ. 6 ಬಾರಿ ಶಾಸಕರಾಗಿರುವ ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಕಾರ್ಯಕರ್ತರಿಗೆ ಯಾವ ಸಂದೇಶ ಹೋಗುತ್ತದೆ? ತಕ್ಷಣ ಸಚಿವ ಸ್ಥಾನ ನೀಡಬೇಕು ಎಂದು ಆಗ್ರಹಿಸಿದರು. ಬಸವರಾಜ್ ಭಜಂತ್ರಿ ಮಾತನಾಡಿ, ಸಚಿವ ಸಂಪುಟದಲ್ಲಿ ನಾಡಗೌಡರ ಹೆಸರನ್ನು ಪರಿಗಣಿಸದಿದ್ದರೆ ಕಾರ್ಯಕರ್ತರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಲಕ್ಷ್ಮಣ್ ಚೌಹಾಣ್ ಮಾತನಾಡಿ, ನಾಡಗೌಡರಿಗೆ ಸಚಿವ ಸ್ಥಾನ ನೀಡದಿರುವುದನ್ನು ಖಂಡಿಸಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿಂದ ದೂರ ಉಳಿಯುವ ಬಗ್ಗೆ ಕಾರ್ಯಕರ್ತರು ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯ ಹಂತದಲ್ಲಿ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯ ಸರ್ಕಾರ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮೆಹಬೂಬ್ ಗೊಳಸಂಗಿ, ಮಾಜಿ ಪುರಸಭೆ ಅಧ್ಯಕ್ಷರು ಮುದ್ದೇಬಿಹಾಳ್, ರಫೀಕ್ ಶಿರೋಳ್, ಸರ್ಕಾರಿ ಆಸ್ಪತ್ರೆ ನಾಮನಿರ್ದೇಶಕ ಸದಸ್ಯರು ಮುದ್ದೇಬಿಹಾಳ್, ಶ್ರೀ ರಮೇಶ್ ಕರಡ್ಡಿ, ಕಾಂಗ್ರೆಸ್ ಪಕ್ಷದ ಮುಖಂಡರು ಮುದ್ದೇಬಿಹಾಳ್, ಸಚಿನ್ ಪಾಟೀಲ್, ಯುವ ಕಾಂಗ್ರೆಸ್ ಅಧ್ಯಕ್ಷರು ಮುದ್ದೇಬಿಹಾಳ್, ಶ್ರೀ ಶರಣು ಚಲವಾದಿ, ಕಾಂಗ್ರೆಸ್ ಪಕ್ಷದ ಮುಖಂಡರು ಮುದ್ದೇಬಿಹಾಳ್, ಬಸವರಾಜ್ ಭಜಂತ್ರಿ, ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರು ಮುದ್ದೇಬಿಹಾಳ್, ಲಕ್ಷ್ಮಣ್ ಚೌಹಾಣ್, ಯುವ ಕಾಂಗ್ರೆಸ್ ಮುಖಂಡರು ಮುದ್ದೇಬಿಹಾಳ್, ಸಮೀಪ್ ದ್ರಾಕ್ಷಿ, ಯುವ ಕಾಂಗ್ರೆಸ್ ಉಪಾಧ್ಯಕ್ಷರು ಮುದ್ದೇಬಿಹಾಳ್, ಮುತ್ತು ಚಲವಾದಿ, ಯುವ ಕಾಂಗ್ರೆಸ್ ಮುಖಂಡರು ಮುದ್ದೇಬಿಹಾಳ್, ಕಯ್ಯೂಮ್ ಚೌಧರಿ ಮುಂತಾದ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಮೊನ್ನೆ 1 ತಿಂಗಳ ಹಿಂದೆ ನಾವು ನಿಯೋಗದೊಂದಿಗೆ ಎಲ್ಲ ಮುದ್ದೇಬಿಹಾಳ ಮತಕ್ಷೇತ್ರ ಎಲ್ಲ ಪ್ರತಿನಿಧಿಗಳು ಹೋಗಿದ್ದೀವಿ. ಅವಾಗ ಎಲ್ಲರೂ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ನಾವು ಡಿಕೆ ಶಿವಕುಮಾರ್ ಸಾಹೇಬರು ಏನು ಹೇಳಿದ್ರಪ್ಪ ಅಂದ್ರೆ, ನಮ್ಮ ನಾಡಗೌಡ ಸಾಹೇಬರು ನಾವು ಒಂದೇ ಸಲ ಆರಿಸಿ ಬಂದೀವಿ, ಒಂದೇ ಸಲ ಮಂತ್ರಿ ಮಂಡಲದಲ್ಲಿ ಸ್ಥಾನ ಪಡೆದಿದ್ದೇವೆ. ನಿಮ್ಮ ಶಾಸಕ ಯಾವಾಗ ಸ್ಥಾನ ಸಿಗಬೇಕಾಗಿತ್ತು, ಅವರ ಒಂದು ಸ್ವಭಾವ ಸಂಭಾವಿತ ನೋಡಿ ಯಾರು ಕೊಡತ್ಲ, ಅವ್ರಿಗೆ ಮುಂದಿನ ಜಮಾನ ನಾವು ಅವ್ರಿಗೆ ಸಚಿವ ಕೊಡ್ತೇವೆ ಒಂದು ಆಶ್ವಾಸನೆ ಕೊಟ್ಟಿದ್ದು. ಈಗ ಮಾತಿಗೆ ತಪ್ಪಿದ್ದಾರೆ ಅಂತ ಹೇಳಿ ಅವ್ರಿಗೆ ಧಿಕ್ಕಾರ ಕೇಳ್ತೀನಿ. ಸಚಿವ ನಮಗೆ ಸಿಎಂ ಸಾಹೇಬ್ರಿಗೆ ಅದು ನಾಡಗೌಡರಿಗೆ ಮೋಸ ಮಾಡಿದಂಗಲ್ಲ, ತಮ್ಮ ಪಕ್ಷಕ್ಕೆ ತಾವು ಮೋಸ ಮಾಡ್ಕೊಂಡಾಗ 40 ವರ್ಷ ಯಾವ ಒಬ್ಬ ವ್ಯಕ್ತಿ ಒಂದೇ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರೊಳಗೆ ಇವರು ಎಲ್ಲ ರೀತಿಯಿಂದ ಶ್ರಮಿಸಿ ಪಕ್ಷ ಸಂಘಟನೆಗೆ ಆಯಿತು. 1995 ಎಂ.ಬಿ. ಪಾಟೀಲ್ ಎಲೆಕ್ಷನ್ ಇವ್ರ ಉಸ್ತುವಾರಿ ಮಾಡಿಕೆ ಇವತ್ತು ಎಂ.ಬಿ. ಪಾಟೀಲ್ ಸತತವಾಗಿ ಸಚಿವರಾದರು. ಇವ್ರನ್ನೇನದ ಮೋಸ ಮಾಡಿ ಪಕ್ಷ ಇವ್ರಿಗೆ ಮೋಸ ಮಾಡ್ಲಿಕ್ಕೆ ಕಾರ್ಯಕರ್ತರಿಗೆ ಮೋಸ ಮಾಡ್ಲಿಕ್ಕೆ. ಅದಕ್ಕೆ ಎಲ್ಲ ಕಾರ್ಯಕರ್ತರು ಅವ್ರು ಒಚ್ಚಿಗೆದ್ದಿದ್ದಾರೆ. ಇಲ್ಲಿ ಮುದ್ದೇಬಿಹಾಳ ತಾಲೂಕು ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆದಾಗ ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ತದೆ. ಇನ್ನೊಂದು ಮಾತು ಹೇಳಿಕ್ ಬಯಸ್ತೀನಿ ರಾಜ್ಯ ಸರ್ಕಾರದವರಿಗೆ, ಅಪ್ಪಾಜಿ ನಾಡಗೌಡರು ಶಾಶ್ವತ ಶಾಸಕರು ಮತ್ತು ಶಾಶ್ವತ ಸಚಿವರವರು. ನೀವು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನೀವೇ ಮೋಸ ಮಾಡಿದಂಗೆ
ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಅಪ್ಪಾಜಿ ನಾಡಗೌಡರ ಮುಖ ನೋಡ್ಕೇಸಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ದು ನಾವು. ಇವತ್ತು ಎಲ್ಲ ಕಾರ್ಯಕರ್ತರು ಭಾಳ ಮನಸ್ಸಿಗೆ ನೋವು ಮಾಡಿದೆ. ಆದ ಕಾರಣ ನಾವು ರಾಜ್ಯ ಸರ್ಕಾರನ ಸಂಪೂರ್ಣವಾಗಿ ತಿರಸ್ಕರಿಸುತ್ತೀವಿ. ಎಲ್ಲರೂ ಸಾಮೂಹಿಕವಾಗಿ ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ನಿಂದ ಹಿಡಿದು ಯೂತ್ ಕಾಂಗ್ರೆಸ್ ಎಲ್ಲ ಯೂತ್ ಬ್ಲಾಕ್ ಎಲ್ಲ ಬ್ಲಾಕ್ನು ಸಂಪೂರ್ಣವಾಗಿ ನಾವು ಉಸ್ತೂರು ಪದಾಧಿಕಾರಿಗಳು ರಾಜೀನಾಮೆ ಕೊಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷವನ್ನು ಧಿಕ್ಕರಿಸ್ತೀವಿ. ಇನ್ನು ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ ಪಕ್ಷವನ್ನು ಅಧೋಗತಿ ಕಾಣ್ತದೆ. ಎದಕ್ಕಂದ್ರೆ ಮೊನ್ನೆ ಬಾಗಲಕೋಟೆ ಬೈ ಎಲೆಕ್ಷನ್ ಒಳಗೆ ಯಾರೆಷ್ಟು ಶ್ರಮಿಸಾರ ಅನ್ನೋದು ಯಾವುದು ಲೆಕ್ಕ ಹಾಕಿಲ್ಲ. ಯಾವತ್ತಿಂದ 30 ವರ್ಷದ ಹಿಂದೆ ಬೈ ಎಲೆಕ್ಷನ್ ಯಾರ್ದು ಎಂ ಬಿ ಪಾಟೀಲ್ರ ಬೈ ಎಲೆಕ್ಷನ್ ಉಸ್ತುವಾರಿ ನಾಡಗೌಡರಿಗೆ ಕೊಟ್ಟಿದ್ರು. ಅವಾಗೂ ಸಾಹೇಬ್ರು ಅದೇ ಹುಮ್ಮಸ್ನಿಂದ ಅದೇ ಶಕ್ತಿಯಿಂದ ಅದೇ ಮಾಡ್ಕೊಂಡು ಬಂದಿದ್ರು, ಆರಿಸ್ಕೊಂಡ್ ಬಂದಿದ್ರು ಎಂ ಬಿ ಪಾಟೀಲ್ರನ್ನ. ಮೊನ್ನೆ ಉಮೇಶ್ ಮೆಟ್ಟಿ ಅವ್ರದ್ದು ಎಲೆಕ್ಷನ್ ಅದೇ ರೀತಿ ಮಾಡಿ ಕೇಸ್ ಆರಿಸ್ಕೊಂಡ್ ಬಂದಿದ್ರು. ಇದು ಯಾವುದಕ್ಕೂ ಬೆಲೆನೇ ಅಲ್ಲಲ್ಲ ಕಾಂಗ್ರೆಸ್ ಪಕ್ಷದೊಳಗೆ. ಈಗ 40 ವರ್ಷ ಶ್ರಮಿಸಿದವರಿಗೆ ಬೆಲೆ ಇಲ್ಲ ಅಂದ್ರೆ ಇವತ್ತು ನಾವು ಇವರೆಲ್ಲ ಯೂತ್ಸ್ ಎಲ್ಲ ಏನು ನೋಡ್ಲಿಕ್ಕತ್ತೀವಿ, ನಮಗೇನು ಬೆಲೆ ಇರ್ತದೆ? ನಾವು ಸಂಪೂರ್ಣವಾಗಿ ಕಾಂಗ್ರೆಸ್ ಮ್ಯಾಗ ಆಸೆ ತಗೊಂಡ್ಬಿಟ್ಟಿದ್ದೀವಿ. ನಮ್ಮ ತಾಲೂಕು ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾದಾಗ 2028 ಎಲೆಕ್ಷನ್ ಇವತ್ತೇ ಬರೆದಿಟ್ಕೊಂಡ್ಬಿಡ್ರಿ. ಅಪ್ಪಾಜಿ ನಾಡಗೌಡರು ಸ್ವೀಕರಿಸ್ತಾರೋ ಇಲ್ಲ ಗೊತ್ತಿಲ್ಲ. ನಾವು ಅಭಿಮಾನಿಗಳು ಇವತ್ತು ಮಾತು ಹೇಳ್ತೀವಿ. ಇನ್ನು ಮುಂದೆ ನಾಳಿಂದ ಇವತ್ತಿಂದ ಅಪ್ಪಾಜಿ ನಾಡಗೌಡರು ಸ್ವತಂತ್ರ ಅಭ್ಯರ್ಥಿ. ಅವ್ರು ಕಾಂಗ್ರೆಸ್ ಪಕ್ಷದಿಂದ ಇರಲಿ, ಅವ್ರ ಮುಂದೆ ಅವ್ರಿಗೆ ಬಿಟ್ಟಿದ್ದ ಅಭಿಪ್ರಾಯ. ನಾವು ಅಭಿಮಾನಿಗಳ ಅಭಿಪ್ರಾಯ ಏನಂದ್ರೆ ಸ್ವತಂತ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಂದ ಯಾವ ಪಕ್ಷ ಆದ್ರೇನು ಯಾವ್ದಿದು ಆದ್ರೇನು ತಾಯಿಗಿಂತ ಪಕ್ಷ ದೊಡ್ಡದು ಅಂತ ಹೇಳಿಕೇಶಿ ಆ ಪಕ್ಷಕ್ಕೆ ಕಟ್ಟಿಟ್ಟಾಗಿ ಇವತ್ತಿನವರೆಗೂ ದುಡ್ದಾರ. ಇವತ್ತು ಎಲ್ಲ ಕಾರ್ಯಕರ್ತರು ನಾವು ನಮ್ಮ ಮನಸ್ಸೊಳಗಿದ್ದಂಥ ಇಚ್ಛೆಯನ್ನು ಹೊರಗೆ ಹಾಕ್ಲಿಕ್ಕತ್ತಿದ್ದೀವಿ. ನಮ್ಮ ಶಾಸಕರು ರಾಜೀನಾಮೆ ಅವರು ಕೊಡ್ತಾರೋ ನೆಕ್ಸ್ಟ್ ಮುಂದೆ ಆದ್ರೆ ಇವತ್ತಿಂದ ಸ್ವತಂತ್ರ ಶಾಸಕರು ಸ್ವತಂತ್ರ ಅಭ್ಯರ್ಥಿ 2028ಕ್ಕೂ ಸ್ವತಂತ್ರ ಅಭ್ಯರ್ಥಿ. ಭಾರತ ದೇಶದ ನಮ್ಮ ಉನ್ನತ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು, BK ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಸೀನಿಯರಿಟಿ ಮೇಲೆ ಅವ್ರಿಗೆ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ನೀಡಿದರು. ಆದರೆ ಇವತ್ತಿನ ದಿನ ಅವರು ಕೊಟ್ಟಂಥ ಮಾತು ಹಿರಿಯ ನಾಯಕರು ಮಾತಿಗೆ ತಪ್ಪಿದ್ದಾರೆ ಅಂಥೇಳಿ ಈ ಒಂದು ಮಾಧ್ಯಮ ಮೂಲಕ ನಾನು ವಿರೋಧ ವ್ಯಕ್ತಪಡಿಸ್ತೇನೆ. ಯಾಕಂದರೆ ಇಂಥ ನಾಯಕರಿಗೆ ನೀವು ಸಚಿವ ಸ್ಥಾನ ನೀಡಲಿಕ್ಕೆ ಮತ್ತೆ ಎಂಥವ್ರಿಗೆ ನೀವು ಸಚಿವ ಸ್ಥಾನ ನೀಡ್ತೀರಿ? ಇದರ ಅರ್ಥ ನೀವು ಸುಟ್ಬುಡ್ ಸರ್ಕಾರ ಅಂದರೆ ಯಾರು ಸುಟ್ಕೇಸ್ ಕೊಡ್ತಾರೆ ಅವರಿಗೆ ಕೊಡ್ತೀರಲ್ವಾ ಸಚಿವ ಸ್ಥಾನ. ಮತ್ತು ಇಂಥ ಅನುಭವ ಇರುವ ಸಚಿವ ಸ್ಥಾನ ನೀವು ನೀಡಂಗಿಲ್ಲ ಅಂದ್ರೆ ಮತ್ತು ಪಕ್ಷದಲ್ಲಿ ಅವರಿಗೆ ಅನ್ಯಾಯ ಆಗೈತೆ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಕಾರ್ಯಕರ್ತರಿಗೂ ಅನ್ಯಾಯ ಆಗುತ್ತದೆ. ಮೊನ್ನೆ ದಿನ ನಾನು ಹೋರಾಟದಲ್ಲೇ ನನ್ನ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗೆ ರಾಜೀನಾಮೆ ನೀಡಿದ್ದೇನೆ. ನಾನು ಪದೇ ಪದೇ ಮತ್ತೊಮ್ಮೆ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಬಾಗಲಕೋಟೆ ಆಗಲಿ, ಗದಗ ಆಗಲಿ, ಬೆಳಗಾವಿ ಆಗಲಿ, ಎಲ್ಲೇ ಹೋಗಲಿ ಪಕ್ಷ ಯಾವುದೇ ಒಂದು ಅಭ್ಯರ್ಥಿ ನಡೆದಾಗ ಉಪಚುನಾವಣೆಯಲ್ಲಿ ಮತ್ತು ಚುನಾವಣೆಯಲ್ಲಿ ಪಕ್ಷದ ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿದ ಧೀಮಂತ ಇಂಥ ನಾಯಕರು ಈ ರಾಜ್ಯದಲ್ಲಿ ದುರ್ಬಿಂಜ್ ಹಾಕಿ ಕನ್ನಡಿ ಹಾಕಿ ಹುಡುಕಿದ್ರು ಕೂಡ ರಾಹುಲ್ ಗಾಂಧಿ ಅವರೇ, DK ಶಿವಕುಮಾರ್ ಅವರೇ, ಇಂಥ ನಾಯಕರು ನಿಮ್ಗೆ ಸಿಗಲ್ಲ. ಅದನ್ನು ತಾವು ಮನದಲ್ಲಿಟ್ಟುಕೊಂಡು ತಮಗಿನ್ನೂ ಕಾಲಾವಕಾಶ ಇದೆ. ತಾವು ಇನ್ನೂ 24 ತಾಸಿನಲ್ಲಿ ಮತ್ತೆ ನಮ್ಮ ಮುದ್ದೇಬಾಳದ ರತ್ನ ಸಾವಿರಾರು ಎಕರೆ ಭೂಮಿ ದಾನ ಮಾಡಿದ ಅಪ್ಪಾಜಿ ನಾಡಗೌಡರಿಗೆ ತಾವು ಸಚಿವ ಸ್ಥಾನ ನೀಡಬೇಕು. ಇನ್ನೂ ಏನು ಕಾಲ ಮಿಂಚಿಲ್ಲ, ಇನ್ನೂ ಅವಕಾಶಗಳಿದ್ದಾವೆ. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಹೈಕಮಾಂಡ್ನ ವರಿಷ್ಠರು ಭಾಳ ಅತ್ಯಂತ ಗಂಭೀರವಾಗಿ ಅಪ್ಪಾಜಿ ನಾಡಗೌಡ ಸಾಹೇಬರನ್ನ ಹೆಸರನ್ನು ಪರಿಗಣಿಸ್ಬೇಕಂತ ಹೇಳಿ ಈಗಲಾದರೂ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ಮತ್ತೆ ಸಚಿವ ಸ್ಥಾನ ಏನಾದರೂ ನಡೆದೇ ಹೋದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಪಕ್ಷದ ಕಾರ್ಯಚಟುವಟಿಕೆಯಿಂದ ದೂರ ಇರ್ತೇವೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಸಚಿವ ಸ್ಥಾನ ಸಿಗುತ್ತೆ ಎಂಬ ಒಂದು ನಿರೀಕ್ಷೆ ಇತ್ತು. ಆದರೆ ಈ 2ನೇ ಸಚಿವ ಸಂಪುಟದಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಸಚಿವ ಸ್ಥಾನ ಸಿಗದೇ ಇರುವುದರಿಂದ ನಾವು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿಗೆ ಹಾಗೂ ಇರ್ತಕ್ಕಂಥ ಹೈಕಮಾಂಡ್ ಅವರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ದೇವಾಳ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇನ್ನು ನಾಳೆಯ ಅವಧಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸದಸ್ಯತ್ವಕ್ಕೆ ನಾವು ಸಾಮೂಹಿಕವಾಗಿ ಮುದ್ದೇವಾಳ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂದರೆ ರಾಜೀನಾಮೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.